ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಪ್ರಕೃತಿ ಕೊಡುವಂತಹ ಅನೇಕ ರೀತಿಯ ತರಕಾರಿಗಳು, ಬೀಜಗಳು, ದವಸ ಧಾನ್ಯಗಳು ಇವೆಲ್ಲ ನಮಗೆ ಬಹಳ ಸಹಕಾರಿಯಾಗುತ್ತೆ. ಅದರಲ್ಲೂ ದವಸ ಧಾನ್ಯದಲ್ಲಿ ಸಿರಿಧಾನ್ಯಗಳು ಬಹಳ ಮುಖ್ಯವಾದವು. ಒಂದು ಸಿರಿಧಾನ್ಯ ಸೇವನೆ ಮಾಡೋದ್ರಿಂದ ನಮಗೆ ಅನೇಕ ರೀತಿಯ ಕಾಯಿಲೆಗಳನ್ನು ಕಡಿಮೆ ಆಗ್ತದೆ. ಮತ್ತು ಈ ಕ್ಯಾನ್ಸರ್ಗೂ ಸಹ ತೆಗೆಯುವ ಶಕ್ತಿ ಈ ಒಂದು ಕ್ಯಾರೆಟ್ಗಿದೆ. ಈ ಕ್ಯಾರೆಟನ್ನು ಆದರೂ ಸಾವಯವ ಕೃಷಿಯಲ್ಲಿ ಬೆಳೆಸಬೇಕು. ಆದಷ್ಟು ಈ ರಾಸಾಯನಿಕವನ್ನು ಕಡಿಮೆ ಮಾಡಿ, ರಸಗೊಬ್ಬರಗಳು ಕಡಿಮೆ ಮಾಡಿ, ಈ ಸಾವಯವ ಕೃಷಿಯಲ್ಲಿ ಬೆಳೆದಿರ್ತಕ್ಕಂತಹ ಈ ಕ್ಯಾರೆಟನ್ನು ಸೇವನೆ ಮಾಡೋದ್ರಿಂದ ನಮಗೆ ಬಹಳ ಎಲ್ಲ ರೀತಿಯ ಅಂಶಗಳು ಸಿಗ್ತವೆ. ಅಲ್ಲದೆ ನಾವು ಔಷಧಿ ಸಿಂಪಡಣೆ ಮಾಡಿ ಅನೇಕ ರೀತಿಯ ರಾಸಾಯನಿಕಗಳನ್ನು ಸಪ್ಲೈ ಮಾಡಿದಾಗ ಅಲ್ಪ ಸ್ವಲ್ಪ ನಮಗೆ ಸಿಗುತ್ತೆ ಅಷ್ಟೇ ಹೊರತು ಅದರಲ್ಲಿ ತೊಂದರೆಗಳು ಜಾಸ್ತಿ ಆಗ್ತವೆ. ಯಾರೇ ಆಗಲಿ ರಾಸಾಯನಿಕ ಬಳಸೋದು ಅಷ್ಟು ಸಮಂಜಸವಲ್ಲ. ಸ್ನೇಹಿತರೆ, ಈ ಒಂದು ಕ್ಯಾರೆಟನ್ನು ಸೇವನೆ ಮಾಡೋದ್ರಿಂದ ಕಣ್ಣುಗಳು ಇದು ಈ ಕ್ಯಾನ್ಸರ್ ಅಂತಾರೆ. ಏನು ಕ್ಯಾನ್ಸರ್ ಬರ್ತದೆ? ನಾವು ಬಳಸುವ ಆಹಾರದಲ್ಲಿ ಎಣ್ಣೆ ಪದಾರ್ಥಗಳಿಂದ ಈ ಕ್ಯಾನ್ಸರು ನಮಗೆ ಇದಾಗ್ತದೆ. ಕಾರಣ ಅವರು ಈ ವೈಟ್ ಆಯಿಲ್ ಅಂತೀವಲ್ಲ, ಅದನ್ನು ಮಿಕ್ಸ್ ಮಾಡ್ತಾರೆ. ಅದನ್ನು ಕಾಯಿಸಿ ನಾವು ಸೇವನೆ ಮಾಡೋದಕ್ಕೆ ಕ್ಯಾನ್ಸರ್ ಕಾಸಸ್ ಆಗ್ತದೆ. ಮತ್ತು ಈ ಪಿಜ್ಜಾ, ಬರ್ಗರ್ ಇವೆಲ್ಲ ಸೇವನೆ ಮಾಡೋದ್ರಿಂದ ಅವೆಲ್ಲ ಬರ್ತವೆ. ಮತ್ತು ಅತಿ ಹೆಚ್ಚು ಕರೆದ ಅಂದರೆ ಫ್ರೈಡ್ ಆಹಾರವನ್ನು ಸೇವನೆ ಮಾಡೋದ್ರಿಂದ ಅದು ಕಾಸಸ್ ಆಗ್ತದೆ. ಅಲ್ಲದೇ ಈ ಧೂಮಪಾನ ಇತ್ಯಾದಿಗಳಿಂದ ಕಾಸಸ್ ಆಗ್ತದೆ. ಮತ್ತು ಅದನ್ನು ಆ ಸೆಲ್ಸನ್ನು ಕಡಿಮೆ ಮಾಡಲಿಕ್ಕೆ ಈ ಒಂದು ಕ್ಯಾರೆಟು ಸಹ ಒಳ್ಳೆ ಉಪಯೋಗವಾಗುತ್ತೆ. ಆದ್ದರಿಂದ ಈ ಕ್ಯಾರೆಟನ್ನು ಆಗಾಗ ನಾವು ಸೇವನೆ ಮಾಡೋದು ಬಹಳ ಒಳ್ಳೆಯದು. ಇದನ್ನು ಎಷ್ಟು ಸೇವನೆ ಮಾಡ್ತೇವೆ ಅಷ್ಟಂದರೆ ಸಿಂಪಲ್ಲಾಗಿ ಅಲ್ಪ ಸ್ವಲ್ಪ ಕ್ಯಾನ್ಸರ್ ಕ್ಯೂರ್ ಆಗುತ್ತೆ ದಿವಸ ತಿನ್ನಬಾರ್ದು. ಅಲ್ಪ ಸ್ವಲ್ಪ ಸೇವನೆ ಮಾಡೋದ್ರಿಂದ ಬಹಳ ಒಳ್ಳೆಯದು. ಸ್ನೇಹಿತರೆ, ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಲಿ, ಎಲ್ಲರೂ ನೋಡಿ. ನಮಸ್ಕಾರ ಸ್ನೇಹಿತರೆ.